ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾನಿವತ್ತೊಂದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋವಂಥ ಸಾರಿ ಕುಚ್ ಡಿಸೈನ್ ತೋರಿಸ್ತೀನಿ. ಸೆಮಿ ಬ್ರೈಡಲ್ ಸಾರಿ ಕುಚ್ ಡಿಸೈನು. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಆ್ಯಸ್ ಯೂಶ್ವಲ್ ಇಲ್ಲಿ 6 ಎಳೆ ದಾರನ ಗಂಟು ಹಾಕ್ಕೊಂಡು ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನಿಡಲ್ ಹಾಕಿ ದಾರ ತಂದು ಈ ಕಂಟಿನ್ಯೂ ದಾರನ ನಿಡಲ್ ಮೇಲಿನ ದಾರದಲ್ಲಿ ತೆಗೆದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದರ ಪಕ್ಕದಲ್ಲೇ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ 2 ಟೈಮ್ಸ್ ಇಲ್ಲಿ ಲಾಕ್ ಮಾಡಬೇಕು. ಸ್ಟಾರ್ಟಿಂಗ್ ಲಾಕ್ ಮಾಡಿದ ಮೇಲೆ 5 ಚೈನ್ಸ್ ಹಾಕೋಣ. 5 ಚೈನ್ಸ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ 1 2 3 ಚೈನ್ ಹಾಕಬೇಕು. ಸ್ಟ್ರೇಟಾಗಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು. 1 2 3 ಚೈನ್ ಹಾಕಿ ಮತ್ತು ಅದನ್ನು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಈಗ 5 ಚೈನ್ 3 ಚೈನ್ 3 ಚೈನ್ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಇಲ್ಲೊಂದು ಬೀಡ್ ಆ್ಯಡ್ ಮಾಡೋಣ. ನಾನಿಲ್ಲಿ ಪ್ಲೇನ್ ಸಿಲ್ವರ್ ಕಲರ್ ಬೀಡ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಸ್ವಲ್ಪ ಬಿಗ್ ಸೈಜೇ ಇದೆ. ನೀವು ಬೇಕಂದ್ರೆ ನಿಮ್ಗೆ ಯಾವ ರೀತಿ ಡಿಸೈನ್ ಬೀಡ್ ಬೇಕೋ ಆ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಬೇಕು. ಅದಾದಮೇಲೆ 3 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಇದು ಬೇಸ್ ಲೈನು. ಸೊ ಈಗ ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದಾಗಿರೋದ್ರಿಂದ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈಗ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಇಲ್ಲಿ ಬೀಡ್ ಹಿಂದ್ಗಡೆ ದಾರ ಕಾಣಿಸುತ್ತೆ ನೋಡಿ, ಇಲ್ಲಿ 6 ಎಳೆ ದಾರ ಇರುತ್ತೆ. ಅದ್ರ ಒಳಗಡೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಹೀಗೆ ಡಬಲ್ ಕ್ರೋಶೆ ಮಾಡಬೇಕು. ಸೊ ಇದನ್ನು 2 ದಾರ 2 ಸರ್ತಿ ತೆಗಿತೀವಲ್ಲ, ಒಂದು ಸರ್ತಿ 2 ಸರ್ತಿ. ಸೊ ಇದಕ್ಕೆ ಡಬಲ್ ಕ್ರೋಶ ಅಂತಾರೆ. ಇಲ್ಲಿ ಕಂಟಿನ್ಯೂ ನಾವು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗೋಣ. ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ 6 ಬೀಡ್ ಹಿಂದ್ಗಡೆ 6 ಚೈನ್ದು ಲೈನ್ ಇದೆಲ್ಲ ಅಲ್ಲಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಹೀಗೆ ಕಂಟಿನ್ಯೂ ಇಲ್ಲಿ 11 ಡಬಲ್ ಕ್ರೋಶ ಮಾಡಿದ್ದೀನಿ. ನೀವು 11 ಮಾಡಿ, ಇಲ್ಲಾಂದರೆ 13 ಮಾಡಿ. ಸೊ 11 ಡಬಲ್ ಕ್ರೋಶ ಮಾಡಿದ ಮೇಲೆ 3 ಚೈನ್ ಲಾಕ್ ಇದೆಯಲ್ಲ ಆ ಲಾಕಿಗೆ ಲಾಕ್ ಮಾಡಬೇಕು. ಅದರ ಪಕ್ಕದಲ್ಲಿ 3 ಚೈನ್ ಇದೆ. ಸೊ 3 ಚೈನ್ಗೆ 3 ಚೈನ್, ಆ ಲಾಕಿಗೆ ಲಾಕ್. ನೀವು ಇಲ್ಲಿ ಡಬಲ್ ಕ್ರೋಶ 11 ಇಲ್ಲ 13 ಈ ರೀತಿ ಮಾಡ್ಕೊಳ್ಳಿ. ಸಮ ಸಂಖ್ಯೆ ಒಳಗೆ ಮಾಡ್ಕೋಬೇಡಿ. ಇದಿಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಿ ಈಗ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಈಗ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಸುತ್ತಿ ಇಲ್ಲಿ ನಾವು ಬ್ಯಾಕ್ ಸೈಡಿಂದ ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಅದ್ರ ಹೋಲ್ ಗ್ಯಾಪ್ಸ್ ಇದಾವೆ ನೋಡಿ, ಇಲ್ಲಿ ಕಾಣಿಸುತ್ತೆ ನೀಟಾಗಿ. ಸೊ ಫಸ್ಟ್ ಹೋಲ್ ಗ್ಯಾಪ್ಗೆ ನಿಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶ ಮಾಡಿ. ಡಬಲ್ ಕ್ರೋಶ ಮಾಡಿದ ಮೇಲೆ ಒಂದು ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ಸ್ಮಾಲ್ ಸಿಲ್ವರ್ ಕಲರ್ ಬೀಡ್ ಆ್ಯಡ್ ಮಾಡಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಈಗ ನಾವು ಒಂದು ಡಬಲ್ ಕ್ರೋಶ ಮತ್ತು ಇಲ್ಲಿ ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿರ್ತೀವಲ್ಲ ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ಅವೆರಡನ್ನೂ ಸೇರಿ ಒಂದು ಪಿಕಾಟ್ ಮಾಡಬೇಕು. ಈ ರೀತಿ 3 ಚೈನ್ ಹಿಂದೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಪಿಕಾಟ್ ಆಗುತ್ತೆ. ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶ. ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನಿಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶ. ಸೊ 2 ಡಬಲ್ ಕ್ರೋಶ ಮಾಡಿದ್ವಿ. 2 ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತು ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ. ಬೀಡ್ ಲಾಕ್ ಮಾಡಿ ಈಗ 2 ಡಬಲ್ ಕ್ರೋಶ ಸೇರಿ ಪಿಕಾಟ್ ಮಾಡಬೇಕು. ಸೊ ಫಸ್ಟ್ ಏನು ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ಲಾಕ್ ಮಾಡಬೇಕು. ಸೊ ಈ ರೀತಿ 2 ಡಬಲ್ ಕ್ರೋಶಾಗೆ ಒಂದೊಂದು ಪಿಕಾಟ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ನಾನಿಲ್ಲಿ 11 ಡಬಲ್ ಕ್ರೋಶ ಹಾಕಿ ಅಂತ ಹೇಳಿದ್ದು. ಇಲ್ಲಾಂದರೆ ಇಲ್ಲಿ ಕೊಂಚ ಉಳಿಯುತ್ತೆ. ನೀವು ಸಮ ಸಂಖ್ಯೆ ಒಳಗೆ ಹಾಕಿದರೆ ಒಂದು ಎಕ್ಸ್ಟ್ರಾ ಹೋಲ್ ಗ್ಯಾಪು ಅದು ಉಳಿಯುತ್ತೆ. ಅದಕ್ಕೆ ನೀವು 11 ಡಬಲ್ ಕ್ರೋಶ ಹಾಕಿ. ಸೊ ಇಲ್ಲಿ ಕಂಟಿನ್ಯೂ ನಾವು ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಒಂದೊಂದು ಡಬಲ್ ಕ್ರೋಶ ಮಾಡಬೇಕು. 2 ಡಬಲ್ ಕ್ರೋಶ ಮಾಡಿದ ಮೇಲೆ ಒಂದು ಚೈನ್ ಹಾಕಿ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಆ 2 ಡಬಲ್ ಕ್ರೋಶ ಸೇರಿ ಒಂದು ಪಿಕಾಟ್ ಮಾಡಬೇಕು. ಸೊ ಈ ರೀತಿ ಕಾಣಿಸುತ್ತೆ ಇದು ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ. ನೀವು ಎಂಡಲ್ಲಿ ನೋಡಿ ಕುಚ್ಚೋದು ಕಟ್ಟಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಿಮಗೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಒಂದು ಸತಿ ಟ್ರೈ ಮಾಡಿ. ತುಂಬ ಈಸಿ ಇದೆ, ಅಷ್ಟೊಂದೇನು ಟಫ್ ಇಲ್ಲ. ನೀವು
ಈಸಿಯಾಗಿ ಹಾಕ್ಬೋದು. ಒಂದು ಆರ್ಚ್ ಹಾಕಿದರೆ ಸಾಕು, ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಒಂದು ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ ಮಾಡಬೇಕು. ಮತ್ತು ಇನ್ನೊಂದು 2 ಡಬಲ್ ಕ್ರೋಶ ಮಾಡಿ ಅದಾದಮೇಲೆ ಒಂದು ಚೈನ್ ಹಾಕಿ ಒಂದು ಬೀಡ್ ಹಾಕಬೇಕು. ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಅದಾದಮೇಲೆ ನೆಕ್ಸ್ಟು ಅದನ್ನ 2 ಡಬಲ್ ಕ್ರೋಶ ಸೇರಿ ಒಂದು ಪಿಕಾಟ್ ಮಾಡಬೇಕು. ಸೊ ಹೀಗೆ ಮಾಡ್ಕೊಂಡು ಹೋಗಿ ಪೂರ್ತಿ ಆರ್ಚು. ಇಲ್ಲಿ ಟೋಟಲಾಗಿ 6 ಪಿಕಾಟ್ಸ್ ಬರುತ್ತೆ. ನಿಮಗೆ ಪುಟ್ ಪಿಕಾಟ್ಸ್ ಬರುತ್ತೆ, ತುಂಬ ಲೆಂತಿಯಾಗಿ ಎಳಿಬೇಡಿ. ಡಬಲ್ ಕ್ರೋಶನ ಚಿಕ್ಕದಾಗೆ ಹಾಕಿ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಇಲ್ಲಿ ಲಾಸ್ಟ್ ಒಂದು ಪಿಕಾಟ್ ಹಾಕ್ತಾಯಿದ್ದೀನಿ ನಾನು. ಒಂದು ಚೈನ್ ಹಾಕಿ ಒಂದು ಸ್ವಲ್ಪ ದಾರ ಮೇಲೆತ್ತಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಆ 2 ಡಬಲ್ ಕ್ರೋಶ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಸೊ ಈ ರೀತಿ ಕಾಣಿಸುತ್ತೆ ಈಗ ಡಿಸೈನು. ಇಲ್ಲಿ ನೋಡಿ 6 ಪಿಕಾಟ್ಸ್ ಬಂದಿದ್ದಾವೆ. 6 ಪಿಕಾಟ್ಸ್ ಬರುತ್ತೆ. ಈಗ ನಾವು 11 ಡಬಲ್ ಕ್ರೋಶ ಮಾಡಿದರೆ, ಸೊ ನೀವು 13 ಮಾಡಿದರೆ 7 ಬರ್ತವೆ. ಲಾಸ್ಟಲ್ಲಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ತೆಗೆದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಲಾಕ್ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಸೀರೆಗೆ ಒಂದು ಸರ್ತಿ ಲಾಕ್ ಮಾಡ್ಕೋಬೇಕು. ಸೊ ಈ ಸೈಡ್ 3 ಚೈನ್ ಇದೆಲ್ಲ ನಾವು ಒಂದು ಸರ್ತಿ ಹಾಕಿದ್ದು, ಈ ಸೈಡ್ 3 ಚೈನು, ಈ ಸೈಡ್ ಒಂದು ಡಬಲ್ ಕ್ರೋಶ. ಸೊ ಸೇಮ್ ಕಾಣಿಸುತ್ತೆ ಡಿಸೈನು, ಅದಕ್ಕೋಸ್ಕರನೇ ಒಂದು ಡಬಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳೋದು. ಇದಾದಮೇಲೆ ಮತ್ತೆ ಕುಚ್ಚಿಗೆ ಸ್ಪೇಸ್ ಬಿಡೋಣ. ಸೊ 5 ಚೈನ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿದ ಮೇಲೆ ಮತ್ತೆ ಚೈನ್ಸ್ ಹಾಕೋಬೇಕು. 3 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕಬೇಕು, ಅದು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಆಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೊಂದು ಸರ್ತಿ 3 ಚೈನ್, ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಸೊ ಇಷ್ಟು ಚೈನ್ಸ್ಗಳನ್ನ ಹಾಕ್ಕೋಬೇಕು. 5 ಚೈನ್, 3 ಚೈನ್, 3 ಚೈನ್, ಬೀಡು ಮತ್ತು 3 ಚೈನ್ ಇಷ್ಟು ಹಾಕ್ಕೊಂಡ್ಮೇಲೆ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಸೊ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ಬೀಡ್ ಹಿಂದ್ಗಡೆ ದಾರ ಇರುತ್ತೆ, ಆ ದಾರದ ಒಳಗಡೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಹೀಗೆ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ ಬೀಡ್ ಹಿಂದ್ಗಡೆ ದಾರ ಇರುತ್ತಲ್ಲ ಅದರೊಳಗೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಹೀಗೆ 11 ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ನೆಕ್ಸ್ಟ್ ಅದು 3 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಅದ್ರ ಪಕ್ಕದಲ್ಲಿ ಒಂದು 3 ಚೈನ್ ಇರುತ್ತೆ. ಸೊ 3 ಚೈನ್ಗೆ 3 ಚೈನ್ ಹಾಕ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಆ ಲಾಕಿಗೆ ಲಾಕ್ ಮಾಡಬೇಕು. 3 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡಬೇಕು. ಇದಿಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಬೇಕು. ಅದಾದಮೇಲೆ ಸೀರೆ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಫ್ರಂಟ್ ಸೈಡ್ ಟರ್ನ್ ಮಾಡಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಇಲ್ಲಿ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶ ಮಾಡಿ. ಡಬಲ್ ಕ್ರೋಶ ಮಾಡಿದ ಮೇಲೆ ಒಂದು ಚೈನ್ ಹಾಕಿ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಈಗ ಇಲ್ಲಿ 2 3 ಚೈನ್ ಮತ್ತು ಒಂದು ಡಬಲ್ ಕ್ರೋಶ ಇದೆ. ಸೊ ಅದರಲ್ಲಿ ಬ್ಯಾಕ್ ಸೈಡಿಂದ ಹಾಕಿ 3 ಚೈನ್ನ ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿ ಅದರ ಹಿಂದ್ಗಡೆ ಬ್ಯಾಕ್ ಸೈಡಿಂದ ಹಾಕಿರ್ತೀವಲ್ಲ ಸೊ ಅದರ ಹಿಂದ್ಗಡೆ ಅಂದರೆ ಒಂದು 3 ಚೈನು ಒಂದು ಡಬಲ್ ಕ್ರೋಶ ಇವೆರಡು ಸೇರಿ ಒಂದು ಪಿಕಾಟ್ ಆಗುತ್ತೆ. ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶ ಮಾಡಬೇಕು. ಅದಾದಮೇಲೆ ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ, ಟೋಟಲ್ 2 ಡಬಲ್ ಕ್ರೋಶ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆ ಒಂದು ಚೈನ್ ಹಾಕ್ಕೊಂಡು ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಆ 2 ಡಬಲ್ ಕ್ರೋಶ ಸೇರಿ ಪಿಕಾಟ್ ಮಾಡಬೇಕು. ಈ ರೀತಿ ಫಸ್ಟ್ ಒಂದು ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಒಂದೊಂದು ಹೋಲ್ ಗ್ಯಾಪ್ಗೆ ಒಂದೊಂದು ಡಬಲ್ ಕ್ರೋಶ ಮಾಡಬೇಕು. 2 ಡಬಲ್ ಕ್ರೋಶ ಆದಮೇಲೆ ಒಂದು ಪಿಕಾಟ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿ ಒಂದು ಚೈನ್ ಹಾಕಿದ ಮೇಲೆ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಆ 2 ಡಬಲ್ ಕ್ರೋಶ ಸೇರಿ ಒಂದು ಪಿಕಾಟ್ ಆಗಬೇಕು. ಸೊ ಆ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಪೂರ್ತಿ ಆರ್ಚು ಹೀಗೆ ಹಾಕಬೇಕು. ಸೊ ಪೂರ್ತಿ ಆರ್ಚ್ ಹಾಕಿದ ಮೇಲೆ 1 2 3 4 5 6 6 ಪಿಕಾಟ್ಸ್ ಬಂದಿದ್ದಾವೆ. ಲಾಸ್ಟಲ್ಲಿ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ಲಾಕ್ ಏನಿರುತ್ತಲ್ಲ 3 ಚೈನ್ದು ಆ ಲಾಕಿಗೆ ನಿಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶ ಮಾಡಿ
ಒಂದು ಡಬಲ್ ಕ್ರೋಶೆ ಮಾಡಿದ್ಮೇಲೆ ಸ್ಟ್ರೇಟಾಗಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಸೊ ನೆಕ್ಸ್ಟು ಮತ್ತೆ 5 ಚೈನ್ ಹಾಕೋಬೇಕು ಮತ್ತು ಆರ್ಚು. ಸೊ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಪೂರ್ತಿ ಆದಮೇಲೆ ಕುಚ್ಚು ಕಟ್ಟಿದ್ದೀನಿ, ಈ ರೀತಿ ಕಾಣಿಸ್ತಿದೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ತುಂಬ ಲುಕ್ ಕೊಡ್ತಿದೆ ಡಿಸೈನು. ಡಿಸೈನ್ ಇಷ್ಟ ಆದರೆ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಬೇರೆ ವಿಡಿಯೋಸ್ ಬೇಕಾದರೆ ನನ್ನ ಚಾನಲ್ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.